ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲಲ್ಲಿ ನೀವು ಯೂಸ್ ಮಾಡೋ 5 ಕ್ರೇಜಿ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಸೊ ಈ ಟ್ರಿಕ್ಸ್ ನಿಮಗೆ ಗೊತ್ತಿರಲ್ಲ ಅನ್ಕೋತೀನಿ. ಸೊ ಗೊತ್ತಿದ್ರೆ ಒಳ್ಳೆಯದು. ಸೊ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಕಾಣಿಸೋ ಬೆಲ್ ಕೂಡ ಕ್ಲಿಕ್. ಮೊದಲನೇ ಆಪ್ಷನ್ ನಿಮಗೆಲ್ಲ ಗೊತ್ತಿರ್ಬೋದು, ಸ್ಪ್ಲಿಟ್ ಸ್ಕ್ರೀನ್ ಅಂತ. ಸೊ ಸ್ಪ್ಲಿಟ್ ಸ್ಕ್ರೀನ್ ಕೆಲವರಿಗೆ ಗೊತ್ತಿಲ್ಲ, ಸೊ ಹೇಗೆ ಯೂಸ್ ಮಾಡೋದು ಅಂತ. ಸೊ ಫ್ರೆಂಡ್ಸ್, ಮೊದಲನೇ ಟ್ರಿಕ್ಸ್ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಸ್ಪ್ಲಿಟ್ ಸ್ಕ್ರೀನ್ ಅಂತ. ಸೊ ಸ್ಪ್ಲಿಟ್ ಸ್ಕ್ರೀನ್ ಮಾಡೋದು ಹೇಗೆ ಎರಡು ರೀತಿ ಇರುತ್ತೆ. ಸೊ ನೀವು ಅದರ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಿಮ್ಮ ಲೆಫ್ಟ್ ಸೈಡ್ ಇರೋ ಬಾರ್ನ ಕ್ಲಿಕ್ನ ಮಾಡಿ ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕಾಗಿ ಈ ರೀತಿ ಓಪನ್ ಆಗುತ್ತೆ. ಸೊ ಇನ್ನೊಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನೀವು ಕೆಳಗಡೆ ಕೂಡ ವರ್ಕ್ ಮಾಡ್ಕೊಬೋದು, ಸೊ ಮೇಲೂ ಕೂಡ ಈ ರೀತಿ ವರ್ಕ್ ಮಾಡ್ಕೊಬೋದು. ಸೊ ಇದು ಕ್ರೇಜಿ ಟಿಪ್ಸ್ ಅಂತ ತಿಳಿಸ್ಕೊಡ್ಬೋದು. ಸೊ ನಿಮ್ಮ ಮೊಬೈಲಿಗೆ ಇರುತ್ತೆ. ಸೊ ಈ ಒಂದು ಸ್ಕ್ರೀನ್ಶಾಟ್, ಸೊ ಸ್ಪ್ಲಿಟ್ ಸ್ಕ್ರೀನು, ಸೊ ನೀವು ಯೂಸ್ ಮಾಡ್ಕೊಬೋದು. ಎರಡನೇ ಟ್ರಿಕ್ಸ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ನ ಪ್ರೊಸೆಸರ್ ಬಗ್ಗೆ. ಸೊ ಈ ಒಂದು ಪ್ರೊಸೆಸರ್ನಲ್ಲಿ ನಿಮ್ಮ ಅಪ್ಲಿಕೇಶನ್ನ ಓಪನ್ ಮಾಡ್ತಿದ್ರೆ ಅಂದರೆ ಕೆಲವೊಬ್ಬರು ಮೊಬೈಲಿ ಸ್ಲೋ ಆಗಿರುತ್ತೆ, ಕೆಲವೊಬ್ಬರು ಮೊಬೈಲಿ ಸ್ಪೀಡಾಗಿರುತ್ತೆ, ಕೆಲವೊಬ್ಬರು ಮೊಬೈಲಲ್ಲಿ ಮೀಡಿಯಮ್ ಇರುತ್ತೆ. ಸೊ ನಿಮ್ಮ ಮೊಬೈಲಲ್ಲಿ ಯಾವುದಕ್ಕೆ ಸೆಟ್ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈಗ ನೋಡ್ಬೋದು. ಸೊ ನಾನು ರೈಟ್ ಸೈಡಲ್ಲಿ ಒಂದು ಸ್ಪೀಡಾಗಿ ಸೆಟ್ ಮಾಡ್ಕೊಂಡಿದ್ದೀನಿ, ಎಷ್ಟು ಸ್ಪೀಡಾಗಿ ಓಪನ್ ಆಗ್ತಿದೆ. ಲೆಫ್ಟ್ ಸೈಡಲ್ಲಿ ಎಷ್ಟು ಸ್ಲೋ ಓಪನ್ ಆಗ್ತಿದೆ ಅಂತ ನೋಡ್ಬೋದು ನೀವು. ಸೊ ಈ ರೀತಿಯಾಗಿ ಸೆಟ್ ಮಾಡ್ಕೊಬೋದು. ಸೊ ಹೇಗೆ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಆ್ಯಸ್ ಯೂಶುವಲ್ ಮೊದಲನೇ ಡೈರೆಕ್ಟಾಗಿ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಸೊ ಹೋಮ್ ಸ್ಕ್ರೀನ್, ಲಾಕ್ ಸ್ಕ್ರೀನ್ ಅಂತ ಮಿನಿಮೈಸ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನೋಡ್ಬೋದು ಆ್ಯಪ್ಸ್ ಆ್ಯನಿಮೇಷನ್ ಸ್ಪೀಡ್ ಅಂತ ಇರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನಿಮಗೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲಲ್ಲಿ ನಾರ್ಮಲ್ ಮತ್ತು ಸ್ಲೋ ಇದ್ದರೆ ನೀವು ಫಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫಾಸ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ಮೂರನೇ ಟ್ರಿಕ್ಸ್ ಬಂದ್ಬಿಟ್ಟು ನೀವು ಯಾವ್ದಾರು ಒಂದು ಮೊಬೈಲಲ್ಲಿ ಝೂಮ್ ಇನ್ ಮತ್ತು ಝೂಮ್ ಔಟ್ನ ಮಾಡ್ತಿದ್ರೆ, ಅಂದರೆ ನೀವು ಬ್ರೌಸರ್ನ ಓಪನ್ ಮಾಡ್ಕೊತೀರಾ. ಸೊ ಬ್ರೌಸರ್ನಲ್ಲಿ ಝೂಮ್ ಇನ್ ಮಾಡೋಕ್ಕಾಗಲ್ಲ. ಸೊ ಏನಾರ ಓದ್ಕೊಬೇಕು ಅಥವಾ ಗೇಮ್ ಮಾಡ್ತಿದ್ರೆ ಝೂಮ್ ಇನ್ ಮಾಡ್ಕೊಳಕ್ಕಾಗಲ್ಲ. ಸೊ ಫೋಟೋ ಎಡಿಟಿಂಗ್ ಮಾಡ್ತಿದ್ರೆ ಝೂಮ್ ಇನ್ ಮಾಡೋಕ್ಕಾಗಲ್ಲ. ಸೊ ಝೂಮ್ ಇನ್ ಮಾಡೋಕ್ಕೂ ಕೂಡ ಈ ಒಂದು ಟ್ರಿಕ್ಸ್ ಫಾಲೋ ಆಗುತ್ತೆ. ಸೊ ಫ್ರೆಂಡ್ಸ್, ನಾನೀಗ ನಿಮಗೆ ತೋರಿಸ್ತೀನಿ. ಸೊ ನಿಮ್ಮ ಸ್ಕ್ರೀನ್ ಮೇಲೆ 3 ಸರಿ ಟ್ಯಾಪ್ ಮಾಡಿದರೆ ನಿಮಗೆ ನೋಡ್ಬೋದು ಎಷ್ಟು ರೀತಿಯಾಗಿ ಝೂಮ್ ಇನ್ ಆಗ್ತಿರುವಂಥದ್ದು ಅಂತ. ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲಿಗೆ ಝೂಮ್ ಇನ್ ಮಾಡ್ಕೊಬೋದು. ಸೊ ಏನಿಲ್ಲ, ಜಸ್ಟ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಮ್ಯಾಗ್ನಿಫಿಕೇಷನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಸೊ ಫಸ್ಟ್ನೇ ಆಪ್ಷನ್ ನಿಮಗೆ ನೋಡ್ಬೋದು ಮ್ಯಾಗ್ನಿಫಿಕೇಷನ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಕೇಳುತ್ತೆ, ಸೊ ನೀವು ಯಾವುದೇ ಒಂದು ಝೂಮ್ ಇನ್ ಮಾಡಬೇಕು ಅಂದರೆ 3 ಟೈಮ್ ಕಂಟಿನ್ಯೂಸ್ ಟ್ಯಾಪ್ ಮಾಡಬೇಕು ಅಂತ. ಸೊ ಯಾವ ಮೂಲೆಯಲ್ಲಿ ನಿಮಗೆ ಟ್ಯಾಪ್ ಮಾಡಿದರೆ ಆ ಮೂಲೆ ಝೂಮ್ ಆಗುತ್ತೆ. ಸೊ ಈ ರೀತಿಯಾಗಿ. ನಾಲ್ಕನೇ ಟ್ರಿಕ್ ಬಂದ್ಬಿಟ್ಟು ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗ್ಬೋದು. ಯಾಕಂದರೆ ನೀವು ಹೆಡ್ಫೋನ್ ಹಾಕೊಂಡಿದ್ರೆ ಸೊ ನಿಮಗೆ ಅನಿಸುತ್ತೆ, ಸೊ ಒಂದು ಸೈಡ್ ಹೆಡ್ಫೋನಲ್ಲಿ ಒಂದು ಸಾಂಗ್ ಬಂದು ಇನ್ನೊಂದು ಸೈಡಲ್ಲಿ ಇನ್ನೊಂದು ಸಾಂಗ್ ಬಂದರೆ ಹೇಗಿರುತ್ತೆ ಅಂತ. ಸೊ ಅದನ್ನು ಕೂಡ ಪಾಸಿಬಲ್ ಇರುತ್ತೆ. ಸೊ ಏನಿಲ್ಲ, ಸೊ ನಾನು ಹೇಳೋ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಪಾಸಿಬಲ್ ಮಾಡ್ಕೊಬೋದು. ಸೊ ಎರಡರಲ್ಲೂ ಕೂಡ ಬೇರೆ ಬೇರೆ ಸಾಂಗ್ ಬರುತ್ತೆ. ಸೊ ಈಗ ನಾನು ಒಂದು ಇಯರ್ಫೋನಲ್ಲಿ ಒಂದು ರೀತಿ ಸಾಂಗ್ ಬರೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಸ್ಪ್ಲಿಟ್ ಕ್ಲೌಡ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಈ ರೀತಿ ಮಾಡೋಕ್ಕೆ ಸಾಧ್ಯ. ಸೊ ಓಪನ್ ಮಾಡ್ಕೊಬೇಕಾಗುತ್ತೆ. ಸೊ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ 2 ಸಾಂಗ್ ಇರುತ್ತೆ. ಸೊ ಮೇಲೊಂದು ಸಾಂಗು, ಕೆಳಗಡೆ ಒಂದು ಸಾಂಗು. ಸೊ ನೀವು ಇಲ್ಲಿ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಇಯರ್ಫೋನ್ ಹಾಕೊಂಡು ಚೆಕ್ ಮಾಡಿ 100% ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, 5ನೇ ಟ್ರಿಕ್ ಬಂದ್ಬಿಟ್ಟು ನಾನು 2 ರೀತಿ ತಿಳಿಸ್ಕೊಡ್ತೀನಿ. ಎರಡೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ಒಂದು ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಾ ಇರುವಂಥದ್ದು. ಸೊ ಎರಡನೇದು ರಿಯಲ್ ಟೈಮ್ ಸ್ಪೀಡು. ಸೊ ನೀವು ಡಾಟಾನ ಆನ್ ಮಾಡಿಕೊಂಡ್ರೆ ನಿಮ್ಮ ಸ್ಪೀಡ್ ಎಷ್ಟಿದೆ ಅಂತ ಅಲ್ಲಿ ತೋರಿಸುತ್ತೆ. ಸೊ ತೋರಿಸ್ತಿಲ್ಲ ಅಂದರೂ ಕೂಡ ಆನ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಡೈರೆಕ್ಟಾಗಿ ನೀವು ನಿಮ್ಮ ಸೆಟ್ಟಿಂಗ್ಸ್ ಆಪ್ಷನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಂಡು ಇಲ್ಲಿ ನಿಮಗೆ ಸ್ಟೇಟಸ್ ಆ್ಯಂಡ್ ನೋಟಿಫಿಕೇಷನ್ ಬಾರ್ ಅಂತ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಮೊದಲನೇದು ನಿಮಗೆ ನೋಡ್ಬೋದು ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಅಂತ. ಸೊ ಇದನ್ನ ಆಫ್ ಮಾಡಿಕೊಂಡ್ರೆ ನೋಡ್ಬೋದು ನೆಟ್ವರ್ಕ್ ಸ್ಪೀಡ್ ಆಫ್ ಆಯಿತು. ಮತ್ತೆ ಎನೇಬಲ್ ಮಾಡ್ಕೋತೀನಿ. ಸೊ ಎನೇಬಲ್ ಆಗುತ್ತೆ. ಸೊ ಇದು ಒಂದು ಟ್ರಿಕ್. ಸೊ ಎರಡನೇ ಟ್ರಿಕ್ ಬಂದ್ಬಿಟ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅಂತ. ಸೊ ಎರಡನೇದು ಇಲ್ಲೇ ನಿಮಗೆ ನೋಡ್ಬೋದು ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಮೇಲೆ ಇರುತ್ತೆ. ಸೊ ಬ್ಯಾಟ್ರಿ ಪರ್ಸೆಂಟೇಜು ಅಂತ. ಸೊ ಇದರಲ್ಲಿ ನಿಮಗೆ 3 ರೀತಿ ಕೇಳುತ್ತೆ. ಸೊ ಒಂದು ಬ್ಯಾಟ್ರಿ ಪರ್ಸೆಂಟೇಜ್ ಒಳಗೆ ತೋರಿಸ್ಬೇಕಾ ಅಥವಾ ಹೊರಗೆ ತೋರಿಸ್ಬೇಕಾ, ಇಲ್ಲ ಡಿಸ್ಪ್ಲೇ ಮಾಡಬಾರ್ದಾ ಅಂತ. ಸೊ ನೋಡ್ಬೋದು ಒಳಗೆ ತೋರಿಸ್ತಿರುವಂಥದ್ದು. ಸೊ ಬೇಡ ಅಂದರೆ ನಿಮಗೆ ಡು ನಾಟ್ ಶೋ. ಸೊ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಎನೇಬಲ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ನಾನೀಗ ತಿಳಿಸ್ಕೊಟ್ಟಿದ್ದ 5 ಟ್ರಿಕ್ಸು ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.